ಫ್ರೆಂಡ್ಸ್, ಇವತ್ತಿನ ನಮ್ಮ ಹಾರ್ವೆಸ್ಟ್ ನೋಡಿ. ಸರಿ ಅಕ್ಕನ ಅಕ್ಕ ಫ್ರೆಂಡ್ಸ್, ಇಲ್ಲಿ ನೋಡಿ ಸೀಬೆಕಾಯಿ ಎಷ್ಟು ದಪ್ಪ ಆಗಿದೆ ಗೊತ್ತಾ? ಫ್ರೆಂಡ್ಸ್, ಇವತ್ತು ನಮ್ಮ ಆಪ್ಸ್ ನಲ್ಲಿ ಫಸ್ಟ್ ಹಾರ್ವೆಸ್ಟ್ ಮಾಡ್ತಾ ಇದೀವಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನಿವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ. ಶರಲ್ ಬರ್ತೀನಿ ಅಂತ ಹೇಳಿದ್ರು. ಇವರು ಬ್ಯಾಂಗ್ಳೂರಿಂದ ಬಂದಿದ್ದಾರೆ. ಇನ್ನು ನಮ್ಮ ಮನೆಗೆ ಯಾರೇ ಬಂದ್ರೂ ಫಸ್ಟ್ ನಮ್ಮ ಮನೆ ನೋಡಬೇಕು ಅಂತ ಹೇಳಿ ತುಂಬ ಇಷ್ಟಪಡ್ತಾರೆ. ನಮ್ಮ ವಿಡಿಯೋಗಳಲ್ಲಿ ಕೆಲವೊಂದು ನಮ್ಮ ಮನೆ ಜಾಗಗಳು ತುಂಬ ಇಷ್ಟ ಆಗಿರುತ್ತೆ. ಅದನ್ನು ಡೈರೆಕ್ಟಾಗಿ ನೋಡಿ ಅಂತೂ ಇನ್ನೂ ಖುಷಿ ಪಡ್ತಾರೆ. ಎಕ್ಸ್ಪೆಷಲಿ ನಮ್ಮ ಟೆರಸ್ ನೋಡ್ಲಿಕ್ಕಂತೂ ತುಂಬಾ ಆಸೆ ಆಗ್ಬಿಡುತ್ತೆ ಎಲ್ರಿಗೂ. ಸ್ಪ್ರಿಂಗ್ ಆನಿಯನ್ ಅದು ಸಿನಿಮಾ ಮಾಡಿರೋದೆಲ್ಲ ನಮ್ಮ ದೀರುಗೆ ಟೆರೆಸ್ ಮೇಲೆ ಬಂದ್ವಿ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಯಾಕೆಂದರೆ ಈ ಏಣಿ ಇದೆ ಅಲ್ವಾ, ಇದನ್ನು ಹತ್ತಬೇಕು ಅವನು, ಅದು ತುಂಬ ಇಷ್ಟ. ಆ ಥರ ಹತ್ತಬೇಕಾದ್ರೆ ಯಾರಾದರೂ ಒಬ್ಬರು ಜೊತೆಗಿದ್ದೇ ಇರ್ತೀವಿ ನಾವು. ಇನ್ನು ಅವ್ರಿಗಂತೂ ನಮ್ಮ ಮನೆ ಡೈರೆಕ್ಟಾಗಿ ನೋಡಿ ತುಂಬಾ ಖುಷಿ ಆಯಿತು. ಸೊ ನೀವು ತುಂಬಾ ವೆಯ್ಟ್ ಮಾಡ್ತಾ ಇದ್ದೀರಾ. ಆದಷ್ಟು ಬೇಗನೆ ನಮ್ಮ ಹೋಮ್ ಟೂರ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇನ್ನು ಶರಲ್ ಯಾಕಪ್ಪ ಬಂದಿರೋದು ಇವತ್ತು ಅಂದರೆ, ನಮ್ಮ ಸಿನಿಮಾಗೆ 1.5 ವರ್ಷ ಇರಬೇಕಾದ್ರೆ ಸಿನಿಮಾದು ಲೈಫ್ ಕ್ಯಾಸ್ಟಿಂಗ್ ಮಾಡಿಸಿದ್ದೆ ಇವ್ರ ಹತ್ರ. ಆವಾಗೂ ಕೂಡ ನಾನು ವಿಡಿಯೋ ಮಾಡಿದ್ದೆ, ನೀವು ನೋಡೇ ಇರ್ತೀರಾ. ಎಷ್ಟು ಸೂಪರಾಗಿ ಬಂದಿತ್ತು. ನಿಜವಾಗ್ಲೂ ಅದು ಒಂದು ಒಳ್ಳೆ ಮೆಮೊರಿ ನಮಗೆ. ಇನ್ನು ನಮ್ಮ ದೀರುದು ಇವ್ರ ಹತ್ರ ಮಾಡ್ಸೋಕ್ಕೆ ಆಗಲಿಲ್ಲ, ಏಕೆಂದರೆ ಆ ಟೈಮ್ನಲ್ಲಿ ಶರಲ್ದು ಕೂಡ ಡೆಲಿವರಿ ಆಗಿತ್ತು. ಇನ್ನು ಅದಕ್ಕೆ ನಮ್ಮ ದೀರುದು ಕೂಡ ಮಾಡಿಸೋಣ ಅಂತ ಹೇಳಿಬಿಟ್ಟು ಶರಲ್ನ ಕರೆಸಿದ್ವಿ. ಸೊ ಇಂಪ್ರೆಷನ್ಸ್ನ ತಗೊಳ್ಳೋಕ್ಕೆ ಅಂತ ಹೇಳಿ ಬಂದಿದ್ದಾರೆ. ಜೊತೆಗೆ ನಮ್ಮ ಸಿನಿಮಾಗೆ ಫ್ರೇಮ್ ಮಾಡಿಸಿದ್ವಲ್ವ ಅವಾಗ, ಅದು ಇವಾಗ ಸ್ವಲ್ಪ ಓಲ್ಡ್ ಆಗಿದೆ. ಸ್ವಲ್ಪ ಬೇರೆ ಡಿಫ್ರೆಂಟಾಗಿ ಮಾಡಿಸೋಣ ಅಂತ ಹೇಳಿ ಅದನ್ನು ಕೂಡ ಕೊಟ್ಟು ಕಳಿಸ್ತೀನಿ. ಶರಲ್ಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಜಾಸ್ತಿ ಟೈಮ್ ಕೂಡ ತೊಗೊಳ್ಳೋದಿಲ್ಲ. ಒಂದು 10 ನಿಮಿಷದಲ್ಲೇ ಮುಗ್ದೋಗ್ಬಿಡ್ತು. ಆ ಚಿನಿಮಾದ ಮಾಡಿಸಾದ್ಮೇಲೆ ನಮ್ಮದು ಕೂಡ ಮತ್ತೆ ಇನ್ನೊಂದು ಮಾಡಿಸ್ಕೊಂಡಿದ್ವಿ ನಾವು. ಇನ್ನು ಅವ್ರನ್ನ ಕಳಿಸ್ಕೊಟ್ಬಿಟ್ಟು ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಮ್ಮ ಮನೆಗಳಲ್ಲಿ ಸೋಫಾ, ಕಾರ್ಪೆಟ್ಸ್ ತುಂಬ ಬೇಗನೆ ಗಲೀಜಾಗ್ಬಿಡುತ್ತಲ್ವಾ. ಈಸಿಯಾಗಿ ಇವುಗಳನ್ನ ಕ್ಲೀನ್ ಮಾಡಲಿಕ್ಕೆ ಕೆಲವೊಂದು ಟಿಪ್ಸ್ ಇದೆ, ಸೊ ತೋರಿಸ್ತೀನಿ ಬನ್ನಿ. ಫಸ್ಟು ಕಲೆಗಳನ್ನು ಹೋಗ್ಲಾಡಿಸ್ಲಿಕ್ಕೆ ಅಗಾರೋ ಕ್ರಸ್ಟ್ ಪೋರ್ಟಬಲ್ ಸ್ಪಾಟ್ ಕ್ಲೀನರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದರಿಂದ ಸೋಫಾ, ಕಾರ್ಪೆಟ್ಸ್ ಎಲ್ಲದನ್ನ ಕ್ಲೀನ್ ಮಾಡಬಹುದು. ಬಾಕ್ಸ್ನಲ್ಲೇ ಬ್ರಷ್ ಮತ್ತೆ ಸೆಲ್ಫ್ ಕ್ಲೀನಿಂಗ್ ಅಟ್ಯಾಚ್ಮೆಂಟ್ ಅನ್ನ ಕೊಟ್ಟಿರ್ತಾರೆ. ನಮ್ ದೀರು ಮತ್ತೆ ಚಿನಿಮಾ ಮೇಲ್ಗಡೆ ಏನೋ ಆಟಾಡ್ಬೇಕಾದ್ರೆ ಸ್ವಲ್ಪ ಗಲೀಜ್ ಮಾಡಿಬಿಟ್ಟಿದ್ದಾರೆ. ಅದಕ್ಕಾಗಿ ಇದನ್ನ ತಗೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ. ನೋಡಿ, ಈ ಮಷೀನ್ ಡರ್ಟ್ ಮತ್ತು ಟಫ್ ಸ್ಟೇನ್ಸ್ ಅನ್ನ ಎಷ್ಟು ಈಸಿಯಾಗಿ ತೆಗಿತಾ ಇದೆ ಅಂತ. ಜಸ್ಟ್ ಕಲೆಗಳಿರುವಂತಹ ಜಾಗದಲ್ಲಿ ಸ್ವಲ್ಪ ನೀರನ್ನ ಸ್ಪ್ರೇ ಮಾಡಿಬಿಟ್ಟು ಇದನ್ನ ಯೂಸ್ ಮಾಡಿದ್ರೆ ಸ್ಟೇನ್ಸ್ ಎಲ್ಲ ಈಸಿಯಾಗಿ ರಿಮೂವ್ ಆಗುತ್ತೆ. ಅದೇ ರೀತಿ ಕಾರ್ಪೆಟ್ ನಲ್ಲಿರುವಂತಹ ಡಸ್ಟ್ ಅನ್ನ ಡ್ರೈ ವ್ಯಾಕ್ಯೂಮ್ ಮಾಡ್ಲಿಕ್ಕೆ ಇದನ್ನ ಯೂಸ್ ಮಾಡ್ತೀನಿ. ಇದರ ಸಕ್ಷನ್ ಪವರ್ ಅಂತೂ ತುಂಬಾನೇ ಚೆನ್ನಾಗಿದೆ. ಅದೇ ರೀತಿಯಾಗಿ ನಾನು ಚೇರ್ ಅನ್ನ ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ. ಬರೀ ನಿಮ್ಗೆ ಹಾಫ್ ಅಷ್ಟೇ ಕ್ಲೀನ್ ಮಾಡಿ ತೋರಿಸ್ತೀನಿ. ಡಿಫ್ರೆನ್ಸ್ ನೀವೇ ನೋಡಬಹುದು. ಒಂದ್ ಸೈಡ್ ಕ್ಲೀನ್ ಆಗಿದೆ, ಈ ಸೈಡ್ ನೋಡಿ ಕಲೆಗಳೆಲ್ಲ ಹಾಗೆ ಇದೆ. ಈಗ ಕಂಪ್ಲೀಟ್ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಸೇಮ್ ಹೊಸದ್ ತರ ಆಗೋಗ್ಬಿಟ್ಟಿದೆ. ಇದು ಕ್ಲೀನ್ ಮಾಡೋದಂತೂ ತುಂಬಾನೇ ಈಸಿ. ಟ್ಯಾಂಕ್ ಅನ್ನ ರಿಮೂವ್ ಮಾಡ್ಬಿಟ್ಟು ವೇಸ್ಟ್ ವಾಟರ್ ನ ಚೆಲ್ಬಿಟ್ರೆ ಆಯ್ತು. ಮನೇಲಿ ಚಿಕ್ಕ ಮಕ್ಳು ಮತ್ತೆ ಪೆಟ್ಸ್ ಏನಾದ್ರು ಇದ್ರೆ ಈ ಮಷೀನ್ ಅಂತೂ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಹೋಸ್ ಸೆಲ್ಫ್ ಕ್ಲೀನ್ ಮಾಡ್ಲಿಕ್ಕೆ ಈ ತರ ಒಂದು ಅಟ್ಯಾಚ್ಮೆಂಟ್ ಕೊಟ್ಟಿರ್ತಾರೆ. ಫ್ರೆಂಡ್ಸ್, ಈ ಸ್ಪಾಟ್ ಕ್ಲೀನಿಂಗ್ ಮಾಡ್ಲಿಕ್ಕೆಲ್ಲ ನಾನು ಅದನ್ನ ಯೂಸ್ ಮಾಡ್ತೀನಿ. ಸಿಂಪಲ್ ಆಗಿ ಏನಾದ್ರು ಡಸ್ಟಿಂಗ್ ಮಾಡ್ಕೊಳ್ಬೇಕು, ಡಸ್ಟ್ ಎಲ್ಲ ತೆಗಿಬೇಕು ಅಂತ ಹೇಳಿದ್ರೆ ಇದನ್ನ ಯೂಸ್ ಮಾಡ್ತೀನಿ. ಈಗ ಬೆಡ್ ಮೇಲೆ ಡಸ್ಟ್ ಎಲ್ಲ ಕುತ್ಕೊಂಡಿರತ್ತಲ್ವಾ, ಜಸ್ಟ್ ಇದರಿಂದ ಕ್ಲೀನ್ ಮಾಡಿದ್ರೆ ಆಯ್ತು, ನೀಟಾಗಿ ಕ್ಲೀನ್ ಆಗುತ್ತೆ. ಇದರಲ್ಲಿ UV ಲೈಟ್ ಸ್ಟೆರಿಲೈಸೇಷನ್ ಇದೆ. ಸಕ್ಷನ್ ಪವರ್ ತುಂಬಾನೇ ಚೆನ್ನಾಗಿದೆ. ಇದರಿಂದ ಬರುವ UV ಲೈಟ್ ಬ್ಯಾಕ್ಟೀರಿಯಾ ಮತ್ತು ವೈರಸ್ ಅನ್ನ ಡಿಸ್ಇನ್ಫೆಕ್ಟ್ ಮಾಡುತ್ತೆ. ಬೆಡ್, ಪಿಲ್ಲೋ ಮತ್ತು ಸೋಫಾದಲ್ಲಿರುವಂತಹ ಮೈಟ್ಸ್ ಅನ್ನ ಕೂಡ ರಿಮೂವ್ ಮಾಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ. ಇಷ್ಟೇ, ತುಂಬಾ ಈಸಿಯಾಗಿ ಮಾಡ್ಕೋಬಹುದು. ಡಸ್ಟ್ ಕಲೆಕ್ಷನ್ಗಾಗಿ ಇದರಲ್ಲಿ ಸೈಕ್ಲೋನಿಕ್ ಟೆಕ್ನಾಲಜಿ ಇದೆ. ಇದರಲ್ಲಿ ಹೆಪಾ ಫಿಲ್ಟರ್ ಇರೋದ್ರಿಂದ ಫಿಲ್ಟ್ರೇಷನ್ ಕೂಡ ಚೆನ್ನಾಗಾಗತ್ತೆ. ನೋಡಿ ಎಷ್ಟೊಂದು ಡಸ್ಟ್ ಇರುತ್ತೆ, ಇದೆಲ್ಲ ನಮ್ಮ ಕಣ್ಣಿಗೆ ಕಾಣೋದೇ ಇಲ್ಲ ಅಲ್ವಾ. ಇನ್ನು ಯೂಶುವಲಿ ಡೈಲಿ ಕಸ ಗುಡಿಸೋದು, ನೆಲ ಒರೆಸೋದು ಇರುತ್ತಲ್ವಾ, ಈ ರೋಬೋಟ್ ವ್ಯಾಕ್ಯೂಮ್ ಕ್ಲೀನರ್ ಮಾಡುತ್ತೆ. ಇನ್ನು ಇದನ್ನ ಯೂಸ್ ಮಾಡೋದಂತೂ ತುಂಬಾನೇ ಈಸಿ. ಇದರಲ್ಲಿ ನೀರ್ ಫಿಲ್ ಮಾಡ್ಬಿಟ್ಟು ಈ ರೀತಿ ವೆಟ್ ಮೋಪ್ ಇರುತ್ತೆ, ಅದನ್ನ ಅಟ್ಯಾಚ್ ಮಾಡಿದ್ರೆ ಆಯ್ತು. ಇನ್ನು ಇದ್ರ ನೇಮ್ ಬಂದು ಅಗಾರೋ ಅಲ್ಫಾ ರೋಬೋಟ್ ವ್ಯಾಕ್ಯೂಮ್ ಕ್ಲೀನರ್. ಇದನ್ನ ಮೊಬೈಲ್ ಆಪ್, ವಾಯ್ಸ್ ಕಂಟ್ರೋಲ್ ಮತ್ತು ರಿಮೋಟ್ ಇಂದ ಆಪರೇಟ್ ಮಾಡಬಹುದು.
ಬ್ರಷ್ ಮಾಡೋದಕ್ಕೆ, ಡ್ರೈ ವ್ಯಾಕ್ಯೂಮ್ ಮಾಡೋದಕ್ಕೆ ಮತ್ತು ವೆಟ್ ಮೋಪ್ ಮಾಡೋದಕ್ಕೆ ಎಲ್ಲದಕ್ಕೂ ಇದು ಒಂದು ಮಷಿನ್ ಇದ್ದರೆ ಸಾಕು. ನೋಡಿ ಇಲ್ಲಿರುವಂತಹ ಡಸ್ಟನ್ನು ಎಷ್ಟು ಎಫರ್ಟ್ಲೆಸ್ ಆಗಿ ಕ್ಲೀನ್ ಮಾಡ್ತಾ ಇದೆ ಅಂತ. ಇದರಲ್ಲಿ ಲೈಡರ್ ಸೆನ್ಸರ್ ಇರೋದ್ರಿಂದ ನೀಟಾಗಿ ಇಡೀ ಮನೇನ ಮ್ಯಾಪ್ ಮಾಡ್ಕೊಳ್ಳುತ್ತೆ. ಇದರಿಂದ ಡ್ರೈ ಮತ್ತು ವೆಟ್ ಮೋಪಿಂಗ್ ಎರಡನ್ನೂ ಮಾಡಬಹುದು. ಇದರಲ್ಲಿ ವಿವಿಧ ಸೆನ್ಸರ್ಸ್ ಇರೋದ್ರಿಂದ ಎಲ್ಲೂ ಫಾಲ್ ಆಗೋದು, ಕೊಲಿಜನ್ ಆಗೋದು ಆ ಥರ ಏನೂ ಆಗೋದಿಲ್ಲ. ಎಲ್ಲ ಕಾರ್ನರ್ಸ್ ಸರ್ಫೇಸನ್ನು ನೀಟಾಗಿ ಕ್ಲೀನ್ ಮಾಡುತ್ತೆ. ಮನೇನ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದೆ ಅಂತ ನೀವೇ ನೋಡ್ಬೋದು. ಫ್ರೆಂಡ್ಸ್, ಇಷ್ಟೇ. ಈ 3 ವಸ್ತುಗಳು ಮನೇಲಿತ್ತು ಅಂದ್ರೆ ಎಷ್ಟು ದೊಡ್ಡ ಮನೆ ಆದ್ರೂ ಈಸಿಯಾಗಿ ಒಬ್ಬರೇ ಕ್ಲೀನ್ ಮಾಡ್ಕೋಬಹುದು. ನೀವು ಕೂಡ ಈ ತರ ಪ್ರಾಡಕ್ಟ್ಸ್ ಗಳನ್ನ ಹುಡುಕ್ತಾ ಇದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಈ ಪ್ರಾಡಕ್ಟ್ಸ್ ಲಿಂಕ್ ಕೊಟ್ಟಿರ್ತೀನಿ. ನಿಮ್ಗೆ ಅಮೆಝಾನ್ ಅಲ್ಲಿ ಸಿಗುತ್ತೆ, ಹಾಗೆ ಅಗರ್ ಅವರವರ ವೆಬ್ಸೈಟ್ ನಲ್ಲಿ ಕೂಡ ಸಿಗುತ್ತೆ. ಎಲ್ಲಿ ಬೇಕಾದ್ರೂ ತಗೋಬಹುದು. ನಾವು ಚಿನ್ನಿಮಗೆ ಸ್ಕೂಲ್ ಇಲ್ಲ ಅಂದರೆ ಮನೇಲಿ 1-2 ಅವರ್ಸ್ಗೆ ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡಿಕೊಡ್ತಾ ಇರಬೇಕು. ಏನು ಮಾಡೋದಪ್ಪ ಅಂಥೇಳಿ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಅವಕ್ಯಾಡೋ ಇತ್ತು, ಸ್ಮೂದಿ ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ದೀರು ಅಂತೂ ಮಲಗಿಬಿಟ್ಟಿದ್ದಾನೆ ಆಗಲೇ. ಬನಾನಾ ಸ್ಮೂದಿನ ಯಾರಿಗೆ? ನನಗ? ನಿನಗ? ನನಗಿಲ್ಲ, ನನಗೆ ಆಯ್ತು. ನನಗೆ ಒಂದೇನಪ್ಪ ಅಂದರೆ ಚಿನ್ನಿಮಗೆ ಹೊರಗಡೆಯಿಂದ ತಂದು ತಿನ್ನಬೇಕು ಅನ್ನೋದು ಏನೂ ಇಲ್ಲ. ಮನೆಯಲ್ಲೇ ಈ ಥರ ಹೆಲ್ದಿಯಾಗಿ ಮಾಡಿಕೊಟ್ರೆ ಖುಷಿಯಾಗಿ ತಿಂತಾಳೆ. ಸೊ ಅದು ಚಿಕ್ಕ ವಯಸ್ಸಿಂದ ಅವಳಿಗೆ ಅಭ್ಯಾಸ ಆಗೋಗಿರೋದ್ರಿಂದ ನನಗೂ ಕಷ್ಟ ಅನಿಸೋದಿಲ್ಲ. ಸೊ ಕೇಳೋದೇ ಮಾಡಿಕೊಡ್ಬೇಕು ಅಂತ ಆಸೆ ಆಗಿಬಿಡುತ್ತೆ. ಇನ್ನು ಇದಕ್ಕೆ ಅವಕಾಡೋ, ಬನಾನಾ ಮತ್ತು ಸ್ವಲ್ಪ ಜೇನುತುಪ್ಪ, ಸ್ವಲ್ಪ ಗೋಡಂಬಿ, ಬಾದಾಮಿ ಮತ್ತು ಹಾಲು, ಇನ್ನೇನು ಬೇಡ. ಇದಿಷ್ಟು ಹಾಕಿಬಿಟ್ಟು ಪಲ್ಸ್ ಮೋಡಲ್ಲಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇನ್ನೊಂದೇನು ಗೊತ್ತಾ, ನನಗೆ ಗೊತ್ತಿರೋ ಹಾಗೆ ತುಂಬ ಜನ ಲೇಡೀಸ್ ಮನೇಲಿ ಕೆಲಸಗಳಿದೆ, ಮಕ್ಕಳನ್ನ ರೆಡಿ ಮಾಡಬೇಕು ಅಂಥೇಳಿ ಬೆಳಗ್ಗೆ ಬ್ರೇಕ್ಫಾಸ್ಟ್ನೇ ಸ್ಕಿಪ್ ಮಾಡಿಬಿಡ್ತಾರೆ. ಅಂಥವರು ಈ ಥರ ದಿಢೀರಂತ ಒಂದು ಸ್ಮೂದಿ ಮಾಡ್ಕೊಂಡು ಕುಡೀರಿ. ಹೆಲ್ದಿಯಾಗೂ ಇರುತ್ತೆ, ಜೊತೆಗೆ ಎನರ್ಜೆಟಿಕ್ ಆಗೂ ಇರ್ತೀರಾ. ಮನೇಲಿ ಚಾಕ್ಲೇಟ್ ಸಿರಪ್ ಖಾಲಿಯಾಗಿತ್ತು. ಸೊ ಇನ್ನು ಅವಳಿಗೆ ಏನಾದರೂ ಸ್ವಲ್ಪ ಡೆಕೋರೇಟ್ ಮಾಡಿಲ್ಲ ಅಂದರೆ ಇಷ್ಟನೇ ಆಗೋದಿಲ್ಲ. ಅದಕ್ಕಾಗಿ ರೋಸ್ ಸಿರಪ್ ಇತ್ತು, ಅದನ್ನೇ ಸ್ವಲ್ಪ ಹಾಕಿಬಿಟ್ಟು ರೆಡಿ ಮಾಡಿರೋ ಸ್ಮೂದಿ ಹಾಕ್ತಾಯಿದ್ದೀನಿ. ಬಟ್ ಚಾಕ್ಲೇಟ್ ಹಾಕಿದ್ರೆ ಅಂತೂ ಟೇಸ್ಟು ಚೆನ್ನಾಗಿರುತ್ತೆ, ಅದು ನೋಡಲಿಕ್ಕೆ ಲುಕ್ ವೈಸು ಸೂಪರ್ ಆಗಿರುತ್ತೆ. ಇನ್ನು ಇದು ನಮ್ಮ ರಾಜುಗೆ. ಈ ಸ್ಮೂದಿ ಕುಡಿಯೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಈಗ ಅವಕಾಡೋ ಸೀಸನ್ ಬೇರೆ ಇದೆ, ನೀವು ಕೂಡ ಸಿಕ್ಕಾಗ ಮಾಡ್ಕೊಂಡು ಕುಡೀರಿ, ತುಂಬಾ ಚೆನ್ನಾಗಿರುತ್ತೆ. ಅವಳು ಅದನ್ನು ಇಷ್ಟಪಟ್ಟು ಕುಡಿತಾಳಲ್ಲ, ಅದು ನನಗೆ ತುಂಬ ಇಷ್ಟ. ಚೆನ್ನಾಗಿದೆಯಾ? ಥ್ಯಾಂಕ್ ಯು ಹೇಳು ಮತ್ತೆ ಮಮ್ಮಿಗೆ. ಇನ್ನು ಮಧ್ಯಾಹ್ನ ಊಟ ಮಾಡ್ಕೊಂಡ್ವಿ. ಸ್ವಲ್ಪ ತೋಟದ ಹತ್ರ ಆದರೂ ಹೋಗಿ ಬರೋಣ ಅಂತ ಅನ್ನಿಸ್ತು. ಹೊರಟಿದ್ದೀವಿ. ಎಷ್ಟು ಬಿಸಿಲಿದೆ ನೋಡಿ ಇಲ್ಲಿ. ಈ ಸ್ಟಾರ್ ಫ್ರೂಟ್ ಸ್ಟಾರ್ಟಿಂಗ್ನಲ್ಲಿ ಅಷ್ಟಾಗಿ ಇಷ್ಟಪಟ್ಟು ತಿಂತಿರ್ಲಿಲ್ಲ, ಬಟ್ ಇತ್ತೀಚೆಗಂತೂ ತುಂಬಾ ಇಷ್ಟ ಆಗೋಗ್ಬಿಟ್ಟಿದೆ. ಎಲ್ಲರೂ ಒಂದೊಂದು ತಿಂತೀವಿ. ಇನ್ನು ನಮ್ಮ ತೋಟದಲ್ಲಿ ಆಗಿರೋ ಸೀಬೆಕಾಯಿಗಳಿದು. ಫ್ರೆಂಡ್ಸ್, ಇಲ್ಲಿ ನೋಡಿ ಸೀಬೆಕಾಯಿ ಎಷ್ಟೆಷ್ಟು ದಪ್ಪ ಆಗಿದೆ ಗೊತ್ತಾ. ಈ ಮರದಲ್ಲೇ ಜಾಸ್ತಿ ಕಾಯಿ ಆಗಿರೋದು. ಲಾಸ್ಟ್ ಟೈಮು ನಾನು ತೋರಿಸಿದ್ದೆ, ಈ ಮರದಲ್ಲಿ ಸಿಕ್ಕಾಪಟ್ಟೆ ಕಾಯಿ ಆಗಿದೆ, ಬಟ್ ಅದು ಇದು ಪಕ್ಷಿ ತಿಂದು ಹೋಗ್ತಾ ಇದೆ ಅಂತ. ಕೆಲವೊಬ್ರು ನನಗೆ ಒಂದು ಸಜೆಷನ್ ಹೇಳಿದ್ರು, ಈ ಥರ ಕವರ್ ಕಟ್ಟಿ ಏನೂ ಆಗಲ್ಲ ಅಂತ. ಸೊ ಅದನ್ನು ಬಂದು ನಾನು ರಾಜನಾಗ ಹೇಳಿದೆ, ಕವರ್ ಕಟ್ಟಿದ್ದಾರೆ ನೋಡಿ. ಹಾಗಾಗಿ ಇಷ್ಟು ದೊಡ್ಡ ಕಾಯಿ ಸಿಕ್ಕಿದೆ ನಮ್ಗೆ. ಅದು ತಿಂದ್ಬಿಟ್ಟಿದ್ದಾರೆ. ಇವೆಲ್ಲ ಪುಟ್ಟು ನಿಮ್ಮ ಇನ್ನು ನೆಕ್ಸ್ಟ್ ಟೈಮ್ ಬಂದಾಗ ಆಗತ್ತೆ. ನೋಡಿಲಿ ಎಷ್ಟೊಂದಿದೆ ಅಂತ. ಇನ್ನು ನಮ್ಮ ಮನೇಲಿ ಎಲ್ರಿಗೂ ಹುಳಿ ಅಂದರೆ ತುಂಬಾ ಇಷ್ಟ. ಇನ್ನು ನಮ್ಮ ದೀರಿಗೆ ಎಷ್ಟು ಇಷ್ಟ ಅನ್ನೋದು ನೀವೇ ನೋಡಿ. ಹಾಗೆ ತಿಂತಾನೆ, ಪೂರ್ತಿ ಕಾಯಿ ಬೇಕಾದರೂ ತಿಂತಾನೆ. ಬಟ್ ನಾನೇ ಸ್ವಲ್ಪ ತಿನ್ನಲಿ ಅಂಥೇಳಿ ತಿನ್ನಿಸ್ತೀನಿ. ಇನ್ನು ಒಂದೊಂದೇ ಹಾರ್ವೆಸ್ಟ್ ಮಾಡ್ಕೊಂಡು ಬಂದು ಈ ಟೇಬಲ್ ಮೇಲೆ ಇಡ್ತಾಯಿದ್ರೆ ಇಷ್ಟು ಖುಷಿ ಆಗ್ತಾಯಿದೆ ಗೊತ್ತಾ. ರಾಜು ಈ ಟೇಬಲ್ ಮಾಡಿಸ್ಕೊಳ್ಬೇಕಾದ್ರೆ ಇಷ್ಟು ದೊಡ್ಡ ಟೇಬಲ್ ಏನಕ್ಕೆ ಹಾರ್ವೆಸ್ಟಿಗೆ, ಸ್ವಲ್ಪ ಚಿಕ್ಕದೇ ಇದ್ದರೆ ಚೆನ್ನಾಗಿರುತ್ತೆ, ಕಟ್ ಮಾಡಿಸ್ಬಿಡೋಣ ಅಂತ ಹೇಳಿದ್ರು. ಬಟ್ ನನ್ನ ಆಸೆ ಏನಪ್ಪ ಅಂದರೆ ದಿನದಿಂದ ದಿನ ಆ ಟೇಬಲ್ ಪೂರ್ತಿ ನಾವು ಬೆಳೆದಿರುವಂತಹ ತರಕಾರಿ, ಹಣ್ಣುಗಳು ಹಾರ್ವೆಸ್ಟ್ ಮಾಡಿ ಇಡಬೇಕು ಅನ್ನೋ ಆಸೆ ನನಗೆ. ನೀವೇ ನೋಡ್ಬೋದು ಪ್ರತಿ ತಿಂಗಳು ನಮ್ಮ ಹಾರ್ವೆಸ್ಟ್ ಹೇಗೆಲ್ಲ ಚೇಂಜ್ ಆಗ್ತಾ ಹೋಗುತ್ತೆ ಅಂತ. ಆಲ್ರೆಡಿ ತುಂಬ ಜನರು ಗಮನಿಸಿದ್ದಾರೆ ಅದನ್ನು. ಇನ್ನು ಮನೆ ಮುಂದೆ ಒಂದು ದೊಡ್ಡ ಬಾಳೆಗೊನೆ ಆಗಿತ್ತು. ಸೊ ಅದನ್ನು ಕೂಡ ಇವತ್ತು ಕಟ್ ಮಾಡಿಸ್ತಾ ಇದ್ದೀವಿ. ಮಾತ್ರ ಇವತ್ತು ತುಂಬ ದೊಡ್ಡ ಬಾಳೆಗೊನೆ ಹಾರ್ವೆಸ್ಟ್ ಮಾಡ್ತಾ ಇದ್ದೀವಿ. ನೋಡಿ ಎಷ್ಟೊಂದು ಬಾಳೆಕಾಯಿ ಇದೆ ಇದರಲ್ಲಿ ಅಂತ. ಇನ್ನು ನಾನು ಒಳಗಡೆ ಹೋಗಿಬಿಟ್ಟು ಸ್ವಲ್ಪ ಸ್ಟಾರ್ ಫ್ರೂಟು, ಕರ್ಬೇವಿನ ಸೊಪ್ಪು ಮತ್ತು ಸೀಬೆಕಾಯಿ ಎಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ನಮ್ಮ ತೋಟದಲ್ಲಿ ಕೆಲವೊಂದು ಆಯುರ್ವೇದಿಕ್ ಪ್ಲ್ಯಾಂಟ್ಗಳು ಕೂಡ ಇದೆ. ಕೆಲವೊಂದು ನಾನು ನಿಮಗೆ ತೋರಿಸೇ ಇಲ್ಲ, ಮರ್ತೋಗ್ಬಿಟ್ಟಿದ್ದೀನಿ.
ಫ್ರೆಂಡ್ಸ್, ಈ ಥರ ಹಣ್ಣಾಗಿರುತ್ತೆ ಅಲ್ವಾ, ಅದು ಸೂಪರ್ ಟೇಸ್ಟ್ ಇರುತ್ತೆ. ಸ್ವೀಟ್ ಆಗಿರುತ್ತೆ, ಮತ್ತು ಅದ್ರ ಫ್ಲೇವರ್ ಇದೆಲ್ಲ ಭಾರಿ ಇರುತ್ತೆ. ಮೊನ್ನೆ ಅದೇನೋ ಚುರ್ಮಿರಿನೋ ಏನೋ ಮಾಡಿದ್ಯಲ್ಲ, ಅದಕ್ಕೆ ಹಾಕಿದ್ದೆ ಸೂಪರ್ ಇತ್ತು ನೋಡು. ಚೆನ್ನಾಗಿತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ಅಂದರೆ ಅದು ಸ್ವಲ್ಪ ದೋರ್ಗಾಯ ಹಾಕಿದ್ದೆ, ಹಾಗಾಗಿ ಅದು ಹುಳಿಯಾಗಿ ಚೆನ್ನಾಗಿರುತ್ತೆ. ಆ್ಯಂಡ್ ಏನೆಲ್ಲ ಹಾರ್ವೆಸ್ಟ್ ಮಾಡ್ತೀನೋ ಎಲ್ಲ ತಂದಿಡ್ತೀನಿ. 2 ಸೀಬೆಕಾಯಿ ಸಿಕ್ತು. ಇನ್ನೂ 1 ವಾರ ಬಿಟ್ಟರೆ ಇನ್ನೂ 1 ವಾರ ಬಿಟ್ಟರೆ ಒಂದು 10 ಕಾಯಿ ಸಿಗುತ್ತೆ ಒಂದೇ ವಾರದಲ್ಲಿ. ತೋಟದ ಸೀಬೆಕಾಯಿ ತುಂಬಾ ಟೇಸ್ಟ್ ಅಲ್ವಾ? ಇದು ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಅದೇ ಹೇಳ್ತಾ ಇದ್ದೆ ನಾನೀಗ, ಜ್ಯೂಸಿ ಆಗಿರುತ್ತೆ. ಫ್ರೆಂಡ್ಸ್, ಇವತ್ತು ನಮ್ಮ ಆಪ್ಸ್ ನಲ್ಲಿ ಫಸ್ಟ್ ಹಾರ್ವೆಸ್ಟ್ ಮಾಡ್ತಾ ಇದೀವಿ. ಏನಿದೆ ತೋರಿಸ್ತೀನಿ ಬನ್ನಿ. ಸಿನಿಮಾ ಮಾಡ್ತಾಳೆ ಫಸ್ಟ್, ಓಕೆನಾ? ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ರಾಜಣ್ಣ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಕಾಪಾಡ್ಕೊಳ್ತಾ ಬಂದಿದ್ದಾರೆ. ಇದು ಇಲ್ಲಾಂತ ಹೇಳಿದ್ರೆ ಕೋಳಿಗಳೆಲ್ಲ ತಿಂದ ಹಾಕ್ಬಿಡುತ್ತೆ. ಹಾಗಾಗಿ ಏನ್ ಹಾರ್ವೆಸ್ಟ್ ಮಾಡ್ತಾ ಇದೀವಿ ಗೊತ್ತಾ? ಏನಿದು? ತಗೋ, ತೋರ್ಸಲ್ಲಿ ಡ್ಯಾಡಿ. ಬೀನ್ಸ್ ಎಳೆದು ಕೀಳ್ಬಾರ್ದು, ಈ ತರದ್ದು. ನಾನಿವತ್ತು ಹಾರ್ವೆಸ್ಟ್ ಮಾಡಕ್ಕೆ ಬುಟ್ಟಿ ಏನ್ ತಗೊಂಡ್ ಬಂದಿಲ್ಲ, ಮರ್ತ್ ಬಂದ್ಬಿಟ್ಟಿದ್ದೀನಿ. ಇಲ್ಲೇ ಇದೆ ಅನ್ಕೊಂಡಿದ್ದೆ. ಸಿಕ್ಕಿತ್ತು, ಚೆನ್ನಾಗಿದೆ. ತಗೋ. ಹಾ, ಈ ಬುಟ್ಟಿ ಸಿಕ್ತಾ? ಹಾಕೋತೀನಿ ಮಾತ್ರ. ಎಷ್ಟು ಬೀನ್ಸ್ ತಗೊಂಡಿದ್ದೀನಿ. ಇನ್ಮೇಲೆ ಡೈಲಿ ಎಲ್ಲ ಅಡಿಗೆಗಳಿಗೂ ಬೀನ್ಸ್ ಹಾಕ್ಬಿಡ್ತೀನಿ. ಬೀನ್ಸ್ ಹಾಕ್ಬಿಡ್ತೀಯ? ಯಾಕೆ ಇಷ್ಟೊಂದಿದೆಯಲ್ಲ ಬೀನ್ಸ್? ತುಂಬಾ ಬೀನ್ಸ್ ಹಾಕೋದು ಅಲ್ಲ ಸಿನಿಮಾ. ಮತ್ತೆ ಗ್ರೂ ಆಗ್ತದೆ, ಮತ್ತೆ ಎಲ್ಲ ತಗೊಂಡು ಮತ್ತೆ ಬೇರೆ ಹಾಕ್ಬಿಡ್ದು. ಹಂಗೆ ಮಾಡೋಣ. ತುಂಬಾ ಆಗಿದೆ ಬೀನ್ಸ್ ಮಾತ್ರ. ಸೊ ನಾನು ಇವತ್ತು ಇದು ಬೀನ್ಸ್ ಹಾರ್ವೆಸ್ಟ್ ಮಾಡಬಹುದು ಅಂತ ಅನ್ಕೊಂಡಿರ್ಲಿಲ್ಲ. ಯಾಕೆಂದ್ರೆ ಲಾಸ್ಟ್ ಟೈಮ್ ಬಂದಾಗ ಚಿಕ್ಕ ಹೂವು ಆಗಿತ್ತು ಅಷ್ಟೇ. ತುಂಬಾ ಇದೆ. ನೆಕ್ಸ್ಟ್ ಟೈಮ್ ಇನ್ನೂ ಜಾಸ್ತಿ ಸಿಗ್ಬೋದು. ಓ, ಸಿಕ್ಕಾಬೇಡ, ಇನ್ನೂ ಆಗತ್ತೆ. ಅಲ್ಲಿಗಿಂತ ಹೋಗಿದ್ದೀವಿ ಇವಾಗ. ನೆಕ್ಸ್ಟ್ ಟೊಮೆಟೊ ಕೂಡ ಬರುತ್ತೆ. ಈಗ ಆಲ್ರೆಡಿ ಹೂ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಅಲ್ವಾ? ಇನ್ನೊಂದು ವಾರ. ಇನ್ನೊಂದು ವಾರ ಇಷ್ಟು ಹೈಟ್ ಬಂದ್ಬಿಟ್ಟಿದೆ ನೋಡಿ. ಟೊಮೆಟೊ ನಾನೇ ಕಿತ್ತಬೇಕು. ಅಲ್ಲಿ ಒಂದಿಷ್ಟು ಚಿಪ್ಪಣ್ಣಾಗಿತ್ತು, ಅದು ಎಲ್ಲ ಇದಾಗೋಯ್ತು. ಹೌದಾ? ಅದೊಂದು 3 ಚಿಪ್ ಇತ್ತು, ಎಲ್ಲ ಕಟ್ ಮಾಡಿ ಮುಳುಗಿದೀವಿ. ಬಂದ್ರೆ ಇದ್ ಮಾಡ್ತಾರೆ, ಎಲ್ಲ ಇದಾಗೋಯ್ತವ. ಕೋಳಿದ ಅಂಬ್ರೆಲ್ಲನ? ಯಾವ್ದು ಇದು? ಕೋಳಿಗೆ ಒಂದ್ಸಲ ಹಿಂಗ್ ತಲೆ ಮೇಲೆ ಇಟ್ಟಿದ್ವಲ್ಲ, ಅಂಬ್ರೆಲ್ಲ ಅಂತಾರ. ಸಾಕು ಬಿಡಿ ರಜನ. ಅಲ್ಲ ಐತಲ್ಲ, ಅದಕ್ಕೆ ಕೋಳಿದ ಅಂಬ್ರೆಲ್ಲ ಅಂತ. ಏನ್ ಸೊಳ್ಳೆ ಇದಲ್ಲಪ್ಪ ಇದು? ನಾನು ಸೊಳ್ಳೆ ಮನೆ ಕಾಯ್ತಿರ್ಲಿಲ್ಲ. ನಮ್ಮದು ಇಲ್ಲಿ ಒಂದು ಪುಟ್ಟ ಮನೆ ಇದೆ ಅಲ್ವಾ, ಸೊ ಅಲ್ಲಿ ಸ್ವಲ್ಪ ಹತ್ಬಿಟ್ಟು ವಿಡಿಯೋ ಮಾಡಿದ್ರೆ ನೋಡಿ, ಕಾಡು ಮಧ್ಯೆ ನಮ್ಮ ಮನೆ ಇರೋ ಥರ ಕಾಣುತ್ತೆ. ಕೆಲವರು ಹೊಸ ಸಬ್ಸ್ಕ್ರೈಬರ್ಸ್ ಕೇಳೋದೇನು ಗೊತ್ತಾ, ಎಷ್ಟು ಎಕರೆ ಇದೆ, ಇಷ್ಟೊಂದು ಗಿಡಗಳ ಹಾಕೊಂಬಿಟ್ಟಿದ್ದೀರಲ್ಲ ನೀವು ಅಂತ ಕೇಳ್ತಿರ್ತಾರೆ ನನಗೆ. ನಮ್ದು ಇರೋದು 1 ಎಕರೆನೇ. 1 ಎಕರೆಗಿಂತ ಇನ್ನೂ ಸ್ವಲ್ಪ ಕಮ್ಮಿನೇ ಇದೆ. ಅದರಲ್ಲಿ ನಾವು ಇಷ್ಟೊಂದು ಗಿಡಗಳನ್ನೆಲ್ಲ ಬೆಳೆದಿದ್ದೀವಿ. ಇನ್ನು ಹಂಚಿನ ಮನೆ ಹತ್ರ ಕೂಡ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೊರಟಿದ್ದೀನಿ. ಅಲ್ಲೂ ಕೆಲವೊಂದು ಹಾರ್ವೆಸ್ಟ್ ಎಲ್ಲ ಮಾಡೋದಿದೆ, ಮಾಡ್ಕೊಂಡು ಬಂದ್ಬಿಡ್ತೀನಿ. ಅವನೇನು ಹೇಳ್ದ ಅರ್ಥ ಆಯ್ತಾ? ಇನ್ನೊಂದ್ಸಲ ಕರಿ, ನೀ ಅಲ್ಲೇ ಹೋಗು ಸಿನಿಮಾ. ಕರಿ ಏನು ಕರಿ ಕರಿ. ನಮ್ಮ ಮನೆಯಲ್ಲ ಅವಳಿಗೆ ಕೆಲವರು ಚಿನ್ನಿ ಮಮ್ಮ ಅಂತ ಕರೀತಾರೆ. ಅವ್ನು ಅದನ್ನ ಚಿನ್ಮಮ್ಮ ಅಂತ ಮಾತ್ರ. ಅವನ ಹೆಸರು ಕರಿಯಕ್ ಬರಲ್ಲ ಅವನಿಗೆ. ಅವನ ಹೆಸರೇ ಬರಲ್ಲ, ಬೇರೆಯವ್ರದ್ದೆಲ್ಲರದು ಕರಿಯಕ್ ಹೋಗ್ತಾನೆ. ಕರಿ ಅಕ್ಕನ, ಅಕ್ಕ. ಇನ್ನೊಂದು ಕೇಳಿ, ಅಜ್ಜಿ ಅನ. ದಿರು ಅಜ್ಜಿ ಅನ. ಅಜ್ಜಿ ಅಲ್ಲೇ ಅಜ್ಜಿ ಹೋಗ್ತಾ ಇದಾರೆ. ಅಜ್ಜಿ ಅಂತ ಕರಿ. ಆಂಟಿ ಕರಿ, ಆಂಟಿ ಕರಿ.
ನೀನ್ ಕರೀದಿರ ನೀ ಕರಿ ಆಂಟಿ ಏನು ದಾರಿಯಲ್ಲಿ ಹೋಗೋ ಬರೋರ್ನೆಲ್ಲ ಹಂಗೆ ಕರಿತಾನೆ ಅಜ್ಜಿ ತಾತ ಅಂತ. ಬಾಯಲ್ಲಿ ಇಟ್ಕೊಬಾರ್ದಿದ್ದು ಕೊಡು. ಫ್ರೆಂಡ್ಸ್, ಇವತ್ತಿನ ನಮ್ಮ ಹಾರ್ವೆಸ್ಟ್ ನೋಡಿ ಏನೆಲ್ಲ ಇದೆ ಅಂತ ಹೇಳಿ ತೋರಿಸ್ತೀನಿ ನೋಡಿ. ಒಂದು ಬಾಳೆಗೊನೆ ಸಿಕ್ಕಿದೆ, ಹಾಗೆ ಇದ್ರ ಫುಲ್ ಮೊಟ್ಟೆ ಇದೆ. ಕೆಳಗೆ ಸ್ವಲ್ಪ ಮೊಟ್ಟೆ ಹಾಕಿದ್ದೀನಿ, ಅದ್ರ ಮೇಲೆ ಅಕ್ಕಿ ಹಾಕಿ ಮೇಲೆ ಸ್ವಲ್ಪ ಮೊಟ್ಟೆ ಇಟ್ಟಿದ್ದೀನಿ. ಮತ್ತೆ ಒಂದು 3/4 kg ಅಷ್ಟು ಬೀನ್ಸ್ ಸಿಕ್ಕಿದೆ. ಇದು ಕರ್ಬೇವಿನ ಸೊಪ್ಪು, ಸ್ಟಾರ್ ಫ್ರೂಟ್. ಕೆಲವೊಂದು ಇಲಿ ಕಡ್ದ್ಬಿಟ್ಟಿದೆ. ಇಲಿ ಅಂದ್ರೆ ಹೊರಗಡೆ ಇಲಿ ಅಲ್ಲ, ನಮ್ಮ ಇಲಿ. ಇವನೇ ತಿಂದಿರೋದು. ಹೆಂಗ್ ತಿಂದಿರೋ? ಇಲ್ಲ, ನಾನು ನೀನ್ ಅರ್ಧ ನಾನ್ ತಿಂದಿದ್ದೀನಿ, ಸ್ವಲ್ಪ ಅವನ್ ತಿಂದಿದ್ದಾನೆ. ಅವ್ನ್ ಬೀನ್ಸ್ ತಿಂತಾ ಇದ್ದಾನೆ ನೋಡಿ. ತಿನ್ಬಾರ್ದು. ಅವ್ನು ಏನ್ ಅನ್ಕೊಂಡಿದ್ದಾನೆ ಅಂದ್ರೆ ನಾವು ತೋಟದ ತೆಗೆದ್ಬಿಟ್ಟು ಹಿಂಗ್ ತಿಂತೀವಲ್ಲ, ಎಲ್ಲ ನಂಗೆ ಒಂದು 4 ಪಪಾಯ ಹಣ್ಣು ಸಿಕ್ಕಿದೆ. ಇದು ಮಾತ್ರ ಸಿಕ್ಕಾಪಟ್ಟೆ ಸ್ವೀಟ್ ಇರತ್ತೆ. ಸೊ ಇದು ಒಂದು 4 ತಗೊಂಡಿದೀವಿ. ಆಮೇಲೆ ಒಂದೆರಡು ಸೀಬೆಕಾಯಿ, ಮತ್ತೆ ಅಲ್ಲಿ ಸ್ವಲ್ಪ ತರಕಾರಿ ಇದೆ. ಆ ಕಡೆ ಹಂಚಿನ ಮನೆ ಹತ್ರ ಸ್ವಲ್ಪ ತರಕಾರಿ ಸಿಕ್ತು, ಅಂದ್ರೆ ಬದನೆಕಾಯಿ ಮತ್ತೆ ಇದು ಜೀರಿಗೆ ಮೆಣಸು ಅಂತಾರಂತೆ. ಬರ್ಡಾಯ್ ಚಿಲ್ಲಿ. ಬರ್ಡಾಯ್ ಚಿಲ್ಲಿ ಅಂತಾರೆ, ಬಟ್ ಕನ್ನಡದಲ್ಲಿ ಜೀರಿಗೆ ಮೆಣಸು ಅಂತಾರಂತೆ. ಜೀರಿಗೆ ಮೆಣಸ? ಹೌದಾ? ಜೀರಿಗೆಗಿಂತ ತುಂಬಾ ದೊಡ್ಡದಿದೆ ಇದು. ಸ್ವಲ್ಪ ವಿಳೆದೆಲೆ ತಗೊಂಡಿದ್ದೀನಿ. ವಿಳೆದೆಲೆಯಿಂದ ನಿಮ್ಗೆ ಒಂದು ಒಳ್ಳೆ ಟಿಪ್ ನ ಶೇರ್ ಮಾಡ್ಬೇಕು ಅಂತ ತಗೊಂಡಿದ್ದೀನಿ. ನೆಕ್ಸ್ಟ್ ತೋರಿಸ್ತೀನಿ ಅದನ್ನ. ಇದಾಗಿತ್ತು ಇವತ್ತಿನ ನಮ್ಮ ಹಾರ್ವೆಸ್ಟ್. ಇನ್ನು ಪುಂಡೆ ಸೊಪ್ಪಿದೆ, ಬಟ್ ಲಾಸ್ಟ್ ಟೈಮ್ ತಗೊಂಡೋಗಿದ್ದೆ. ಇದು ಬದನೆಕಾಯಿ ತಿನ್ಬಾರ್ದು, ಹಲ್ ಕಲರ್ ಎಲ್ಲ ಚೇಂಜ್ ಆಗುತ್ತೆ, ಬೇಡ. ಪುಂಡೆ ಸೊಪ್ಪು ಒಂದು ತಗೊಂಡಿಲ್ಲ ಅಷ್ಟೇ, ಇಷ್ಟೇ. ಸರಿನಾ? ಇನ್ನ ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ಎಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.